ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ಕೂಡ ದೇವರಾದ ಯೇಸುಕ್ರಿಸ್ತ ನಿಮ್ಮನ್ನು ಪ್ರೀತಿಸುವುದರಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. ನಿಮ್ಮನ್ನು ಆಶೀರ್ವದಿಸುವನೆಂದು ಮಾತು ಕೊಟ್ಟನಲ್ಲ, ಆತನು ನಂಬಿಗಸ್ತನು, ವಾಗ್ದಾನ ಮಾಡಿದಂತೆ ಆಶೀರ್ವದಿಸುವನು. ಆದರೆ ನಾವು ಪ್ರಾರ್ಥನೆ ಮಾಡಿಯೇ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು, ಕೇಳಿ ಅದನ್ನು ಪಡೆದುಕೊಳ್ಳಬೇಕು. ಒಬ್ಬ ಭಕ್ತನೊಂದು ಸುಂದರವಾದ ಮಾತನ್ನು ಹೇಳುತ್ತಾನೆ ನೋಡಿರಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಕೀರ್ತನೆಗಳು 67:1 ವಾಕ್ಯ, ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ದೇವರನ್ನು ನೋಡಿ, ದೇವರೇ ನಮ್ಮನ್ನು ಕಟಾಕ್ಷಿಸು, ನನ್ನನ್ನು ಕಟಾಕ್ಷಿಸು, ಕುಟುಂಬವನ್ನು ಕಟಾಕ್ಷಿಸು. ನಾವು ಕೊರತೆ ಉಳ್ಳವರೇ, ಬಲಹೀನತೆ ಉಳ್ಳವರೇ, ತಪ್ಪು ಮಾಡುವವರೇ, ಕೆಲ ಸಮಯಗಳಲ್ಲಿ ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕಟಾಕ್ಷಿಸಿ, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬುದಾಗಿ. ನಮ್ಮನ್ನು ಕಟಾಕ್ಷಿಸಿ ನಮ್ಮನ್ನು ಆಶೀರ್ವದಿಸು. ನೀವು ಮಾತು ಕೊಟ್ಟಿರಲ್ಲ, ನಾವು ಯೋಗ್ಯತೆ ಇಲ್ಲದವರೇ, ನಮ್ಮಲ್ಲಿ ಏನು ಯೋಗ್ಯತೆ ಇದೆ ದೇವರೇ, ನೀವು ಕಟಾಕ್ಷಿಸಿ ನಮ್ಮನ್ನು ಆಶೀರ್ವದಿಸಿ. ನೀವು ಮಾತು ಕೊಟ್ಟಂತೆ ನಮ್ಮನ್ನು ಆಶೀರ್ವದಿಸಿ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿರಿ. ಒಳ್ಳೆ ಒಂದು ಸುಂದರವಾದಂತಹ ಪ್ರಾರ್ಥನೆ, ನಾವು ಪ್ರತಿಯೊಬ್ಬೊಬ್ಬರು ಪ್ರಾರ್ಥಿಸಬೇಕಾದ ಪ್ರಾರ್ಥನೆ. ದೇವರ ಮುಖ ನಮ್ಮ ಮೇಲೆ ಪ್ರಕಾಶಿಸಬೇಕು. ಆ ಬೆಳಕೆ ನಮ್ಮ ಜೀವಿತದಲ್ಲಿ ഇരുಳನ್ನು ನೀಗಿಸಿ ಪ್ರಕಾಶವನ್ನು ಉಂಟು ಮಾಡುತ್ತದೆ. ಅದು ಪರಿಪೂರ್ಣವಾದ ಆಶೀರ್ವಾದವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಏನ್ ಮಾಡಬೇಕು? ಆತನ ಮುಖವನ್ನು ಹುಡುಕಬೇಕು. ಆತನ ಮುಖವನ್ನು ಹುಡುಕುವಂತ ಅಭ್ಯಾಸ ನಮ್ಮಲ್ಲಿ ಬರಬೇಕು. ದೇವರೇ ಹೇಳುತ್ತಾರೆ ನೋಡಿರಿ, ನನ್ನವರೆಂದು ಹೆಸರುಗೊಂಡಂತ ನನ್ನ ಪ್ರಜೆಗಳು ನನ್ನ ಮುಖ ದರ್ಶನವನ್ನು ಬಯಸುವುದಾದರೆ ನಾನು ಅವರ ನಿಮಿತ್ತ ದೇಶವನ್ನೇ ಆಶೀರ್ವದಿಸುವೆನು ಎಂಬುದಾಗಿ. ಯಾಕೆ ದೇವರು ಆ ಮಾತನ್ನು ಹೇಳಬೇಕು? ನಾವು ಹೆಚ್ಚಿನ ಬಾರಿ ಆತನ ಕರವನ್ನೇ ನೋಡುತ್ತೇವೆ. ನಿಮ್ಮ ಕರವನ್ನು ಚಾಚಿ ಆಶೀರ್ವದಿಸಿರಿ, ಕರಗಳಿಂದ ಮುಟ್ಟಿ ನಮ್ಮನ್ನು ಸೌಖ್ಯ ಮಾಡಿರಿ. ನಿಮ್ಮ ಬಲಗೈಯಲ್ಲಿ ಈ ಆಶೀರ್ವಾದ, ಎಡಗೈಯಲ್ಲಿ ಈ ಆಶೀರ್ವಾದಗಳನ್ನು ಕೊಡಿರಿ ಎಂದು ಆತನ ಕರವನ್ನೇ ನೋಡುತ್ತೇವೆ. ನಾವು ಆತನ ಕರವನ್ನೇ ನೋಡಿಕೊಂಡಿರದೆ ಆತನ ಮುಖವನ್ನು ಹುಡುಕಬೇಕು. ದೇವರೇ, ನಿಮ್ಮ ಮುಖವನ್ನು ನಾನು ದರ್ಶಿಸಬೇಕು, ನಿಮ್ಮ ಮುಖದ ಪ್ರಕಾಶ ನನ್ನ ಜೀವಿತದಲ್ಲಿ ಬರಬೇಕು, ನಾನು ನಿಮ್ಮ ಮುಖವನ್ನು ದರ್ಶಿಸಬೇಕು. ಇದೇ ನಮ್ಮ ಆಸೆಯಾಗಿ ಬದಲಾಗಬೇಕು. ಒಬ್ಬ ಭಕ್ತನು ಪ್ರಾರ್ಥಿಸುತ್ತಾನೆ, ನಿಮ್ಮ ಮುಖವನ್ನು ನನ್ನ ಮೇಲೆ ಪ್ರಕಾಶಿಸ ಮಾಡಿರಿ. ಮೋಶೆ ನೋಡಿರಿ, ದೇವರ ಸಮ್ಮುಖದಲ್ಲಿ 40 ದಿನಗಳು ದೇವರ ಮುಖವನ್ನು ದರ್ಶಿಸಿ ಆತನ ಸಮ್ಮುಖದಲ್ಲಿ ಮಾತನಾಡುತ್ತಲೇ ಇದ್ದದ್ದರಿಂದ ಏನಾಯಿತು? ಅವನ ಮುಖ ಪ್ರಕಾಶಿಸಿತು. ಅದು ದೊಡ್ಡ ಆಶೀರ್ವಾದ. ನೀವು ದೇವರ ಮುಖವನ್ನು ಹುಡುಕಿ ಆತನನ್ನು ದರ್ಶಿಸಿ ಆತನೊಟ್ಟಿಗೆ ಮಾತನಾಡಿ ಒಡನಾಡಿದರೆ ನಿಮ್ಮ ಮುಖ ಯಾವಾಗಲೂ ಪ್ರಕಾಶಿಸುವುದು. ಹೇಗೆ ಪ್ರಕಾಶಿಸುತ್ತದೆ ಅಂದರೆ ಯಾವಾಗಲೂ ಸಂತೋಷವಾಗಿ ಇರುತ್ತದೆ, ಉಲ್ಲಾಸವಾಗಿರುತ್ತದೆ. ಶೋಕವಾಗಿ, ದುಃಖವಾಗಿ, ಒಂದು ರೀತಿ ಭಯದಲ್ಲಿ, ಆ ರೀತಿ ಇರದೆ ಸಂತೋಷವಾಗಿ ಹೃದಯದಲ್ಲಿ ಇರುವಂತದ್ದು ಮುಖದಲ್ಲಿ ಕಾಣುತ್ತದೆ. ಹೃದಯದ ಒಂದು ಸಂತೋಷ ಮುಖದಲ್ಲಿ ಕಾಣುತ್ತದೆ. ಯಾವಾಗಲೂ ಹ್ಯಾಪಿಯಾಗಿ ಸಂತೋಷವಾಗಿರುವಿರಿ. ದೇವರು ನನ್ನ ಸಂಗಡ ಇದ್ದಾರೆ, ಮಾತು ಕೊಟ್ಟಿದ್ದಾರೆ, ಬನ್ನಿರಿ ಸಂತೋಷವಾಗಿ ನಾವು ಸ್ತುತಿಸೋಣ, ಪ್ರಾರ್ಥಿಸೋಣ, ದೇವರು ಆಶೀರ್ವದಿಸುತ್ತಾರೆ ಎಂಬುದಾಗಿ ಸಂತೋಷವಾಗಿರುವಿರಿ. ನೀವು ಹೀಗೆ ಶೋಕವಾಗಿ, ಸೋತು ಹೋಗಿ, ದುಃಖದಿಂದ ಏನ್ ಜೀವಿತ, ಏನಿದೆ ಎಂಬುದಾಗಿ ಎಲ್ಲ ಇರುವುದಿಲ್ಲ. ನೀವು ಕರ್ತನ ಮುಖವನ್ನು ಹುಡುಕುತ್ತಾ ನಿಮ್ಮ ಮುಖ ಪ್ರಕಾಶಿಸುವುದು. ಯಾವಾಗಲೂ ಸಂತೋಷವಾಗಿ, ಉಲ್ಲಾಸವಾಗಿರುವಿರಿ. ಅದುವೇ ದೇವರು ಕೊಡುವಂತ ವಿಶೇಷವಾದ ಆಶೀರ್ವಾದ. ಸಂತೋಷವಾಗಿದ್ದೀರಾ? ನಿಮ್ಮ ಮುಖ ಅರಳಿದೆಯಾ? ಯಾಕೆ ಬಾಡಿ ಹೋಗಿದೆ? ನಿಮ್ಮ ಮುಖ ದುಃಖದಲ್ಲಿ ಕುಂದಿ ಹೋಗಿದೆ, ತಲೆ ಬಾಗಿದೆ? ಎದ್ದು ನಿಲ್ಲಿರಿ, ಸಂತೋಷವಾಗಿರಿ. ದೇವರು ಮಾತು ಕೊಟ್ಟಿದ್ದಾರಲ್ಲ, ಸಂಗಡಲ ಇರುತ್ತೇನೆಂದು ಹೇಳಿದ್ದಾರೆ. ಪ್ರಾರ್ಥಿಸಿರಿ, ದೇವರೇ ನನ್ನನ್ನು ಕಟಾಕ್ಷಿಸಿರಿ, ನನ್ನನ್ನು ಆಶೀರ್ವದಿಸಿರಿ, ನಿಮ್ಮ ಮುಖವನ್ನು ನನ್ನ ಮೇಲೆ ಪ್ರಕಾಶಿಸ ಮಾಡಿರಿ. ಪ್ರಾರ್ಥನೆ ಮಾಡಿರಿ, ಎಲ್ಲವೂ ಸರಿಯಾಗುತ್ತದೆ ನೋಡಿರಿ. ಹಾಗೆ ಹೇಳಿರಿ, ದೇವರೇ ನಮ್ಮ ಮೇಲೆ ನಿಮ್ಮ ಕಟಾಕ್ಷವಿರಲಿ, ನಾವು ಕೊರತೆಯುಳ್ಳಂತ ಮನುಷ್ಯರೇ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನೀವು ಕರುಣಿಸಿರಿ, ಆಶೀರ್ವದಿಸಿರಿ. ನೀವು ಮಾತು ಕೊಟ್ಟಿದ್ದೀರಿ, ಅದರಂತೆ ಆಶೀರ್ವದಿಸಿರಿ. ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿರಿ. ಯಾವಾಗಲೂ ಅರಳಿದ ಮುಖದಿಂದ ಸಂತೋಷವಾಗಿ ನಾವು ಇರಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.